ಜಸ್ಟ್ 10 ವರ್ಷಗಳಲ್ಲಿ ಲೋಕಸಭೆಯಲ್ಲಿ ಸಾಲದ ಮಾಹಿತಿಯನ್ನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಿಚ್ಚಿಟ್ಟಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆಯಾಗಿರತಕ್ಕಂತ ನಿರ್ಮಲಾ ಸೀತಾರಾಮನ್ ಪ್ರಶ್ನೋತ್ತರ ಅವಧಿಯಲ್ಲಿ 130 ಲಕ್ಷ ಕೋಟಿ ಸಾಲದ ಬಗ್ಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಆಗಿರತಕ್ಕಂತ ಸಾಲ ಇದು. ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ್ದು 130 ಲಕ್ಷ ಕೋಟಿ ರೂಪಾಯಿ ಸಾಲ ಹೆಚ್ಚಳ ಆಗಿರತಕ್ಕಂಥದ್ದು. ಸಂಸದ ಡಾಕ್ಟರ್ ಎಂಕೆ ವಿಷ್ಣು ಪ್ರಸಾದ್ ಕೇಳಿದ ಪ್ರಶ್ನೆಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಉತ್ತರಿಸಿದರು. 2015-16ನೇ ಸಾಲಿನಲ್ಲಿ 70.98 ಲಕ್ಷ ಕೋಟಿಯಷ್ಟು ಸಾಲ ಇತ್ತು. ಇದೀಗ 2025-26ರ ವೇಳೆಗೆ 200.16 ಲಕ್ಷ ಕೋಟಿ ರೂಪಾಯಿಗೆ ಆ ಸಾಲ ಏರಿಕೆ ಆಗಿದೆ. ಅಂದ್ರೆ ಜಸ್ಟ್ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಸಾಲ 130 ಲಕ್ಷ ಕೋಟಿಗೆ ಹೆಚ್ಚಳ ಆಗಿದೆ. 2015-16ನೇ ಸಾಲಿನಲ್ಲಿ 70.98 ಲಕ್ಷ ಕೋಟಿಯಷ್ಟು ಸಾಲ ಇತ್ತು ಅಷ್ಟೇ. ಆದ್ರೆ ಇದೀಗ 2025-26ನೇ ಸಾಲಿನಲ್ಲಿ 200.16 ಲಕ್ಷ ಕೋಟಿ ರೂಪಾಯಿಗೆ ಆ ಸಾಲ ಏರಿಕೆ ಕಂಡಿದೆ. ಇದು ಕೇಂದ್ರ ಸರ್ಕಾರದ ಸಾಲ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಸಾಲ 130 ಲಕ್ಷ ಕೋಟಿಗೆ ಏರಿಕೆ ಕಂಡಿದೆ. ಇದನ್ನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸದ ಡಾಕ್ಟರ್ ಎಂಕೆ ವಿಷ್ಣು ಪ್ರಸಾದ್ ಅವರ ಕೇಳಿದಂತ ಪ್ರಶ್ನೆಗೆ